ಬೆಂಗಳೂರಿನ ಮಲ್ಲೇಶ್ವರದ ಅರೇನಾ ಆನಿಮೇಷನ್ ಹಾಗೂ ವೇದಾತ್ಮ ಕಾಲೇಜ್ ಡಿಸೈನ್ ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಪರಿಸರ ಮಾಲಿನ್ಯ ಗಣೇಶ ತಯಾರಿಕೆಯ ವರ್ಕ್ಶಾಪ್ ನಡೆಯಿತು. ವರ್ಕ್ಶಾಪ್ ಅಲ್ಲಿ 106 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಗಣೇಶನಿಗೆ ತುಳಸಿ ಬೀಜವನ್ನು ಲೇಪಿಸಿ ಗಣೇಶ ವಿಗ್ರಹ ತಯಾರಿಸುವುದನ್ನು ಕಲಿಸಲಾಯಿತು. ಈ ಗಣೇಶನನ್ನು ಅದೇ ಕೆರೆ ಅಥವಾ ಬಾವಿಗಳಿಗೆ ಬಿಡದೆ ಮನೆಯಲ್ಲಿಯೇ ವಿಸರ್ಜನೆ ಮಾಡುವ ಮೂಲಕ ಗಿಡ ಬೆಳೆಸುವ ಪರಿಸರ ಸ್ನೇಹಿ ಗಣೇಶ ತಯಾರಿಕೆಯ ಬಗ್ಗೆ ತರಬೇತಿ ನೀಡಲಾಯಿತು. ಈ ಮೂಲಕ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಈ ಬಾರಿ POPಯನ್ನು ಬಿಟ್ಟು ಪರಿಸರ ಸ್ನೇಹಿಯ ಗಣೇಶ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದ ಅರೇನಾ ಆನಿಮೇಷನ್ ಹಾಗೂ ವೇದಾತ್ಮ ಕಾಲೇಜ್ ಡಿಸೈನ್ ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಈ ರೀತಿಯ ಒಂದು ಪರಿಸರ ಮಾಲಿನ್ಯ ಗಣೇಶ ತಯಾರಿಕೆಯ ಒಂದು ವರ್ಕ್ಶಾಪ್ ಮಾಡಲಾಯಿತು. ಅಂದರೆ ಯಾವ ರೀತಿಯಾಗಿ ಗಣೇಶನ ರೆಡಿ ಮಾಡಬೇಕು, ಹೇಗೆ ಎಲ್ಲ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ವರ್ಕ್ಶಾಪ್ 106 ಈ ಒಂದು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಈ ಒಂದು ವರ್ಕ್ಶಾಪಲ್ಲಿ. ಸೊ ಗಣೇಶನಿಗೆ ತುಳಸಿ ಬೀಜವನ್ನು ಲೇಪಿಸಿ ಗಣೇಶ ವಿಗ್ರಹ ತಯಾರಿಸೋದನ್ನು ಕಲಿಸಲಾಗತ್ತೆ. ವರ್ಕ್ಶಾಪಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅಂಥೇಳಿ. ಸೊ ಈ ರೀತಿಯಾಗಿ POPಯನ್ನು ಬಿಟ್ಟು ಪರಿಸರ ಸ್ನೇಹಿಯ ಗಣೇಶನನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು, ಹೇಗೆಲ್ಲ ವಿಸರ್ಜನೆ ಮಾಡಬೇಕು, ಅಂದರೆ ಬೇರೆ ಬೇರೆ ಕಡೆಯಲ್ಲಿ ವಿಸರ್ಜನೆ ಮಾಡಲಾಗತ್ತಲ್ಲ, ಅದನ್ನು ಮನೆಯಲ್ಲೇ ಯಾವ ರೀತಿಯಾಗಿ ವಿಸರ್ಜನೆ ಮಾಡಬೇಕು ತಯಾರು ಮಾಡಿ ಅನ್ನೋದ್ರ ಬಗ್ಗೆ ಈ ಒಂದು ವರ್ಕ್ಶಾಪ್. ಮತ್ತೆ